ಸಕಲ ಸಜ್ಜನರ ರಕ್ಷಣೆಗಾಗಿ ಭಗವಂತ ಯಾವಾಗಲೂ ಸಿದ್ಧನಾಗಿದ್ದಾನೆ, ಸನ್ನದ್ಧನಾಗಿದ್ದಾನೆ, ಕಟಿಬದ್ಧನಾಗಿದ್ದಾನೆ. ಸುತ್ತಲೂ ಪರಮಾತ್ಮ ಮೇಲೆ ಕೆಳಗೆ ಎಡಕ್ಕೆ ಬಲಕ್ಕೆ ಮುಂದೆ ಹಿಂದೆ ಎಲ್ಲ ಕಡೆಗೂ ಇದ್ದು ನಮ್ಮನ್ನು ರಕ್ಷಣೆ ಮಾಡ್ತಾನೆ ಅಂತನ್ನುವ ಭರವಸೆ, ವಿಶ್ವಾಸ ನಮ್ಮ ಮನಸ್ಸಿನಲ್ಲಿ ಯಾವಾಗಲೂ ಇರಬೇಕು. ಆ ವಿಶ್ವಾಸವೇ ನಮ್ಮನ್ನು ಕಾಪಾಡುತ್ತೆ. ರಕ್ಷತೀತ್ಯೇವ ವಿಶ್ವಾಸಃ ತದೀಯೋಹಮಿತಿ ಸ್ಮೃತಿ. ಭಗವಂತ ಯಾವತ್ತಿಗೂ ನಮ್ಮನ್ನು ಕೈ ಬಿಡುವುದಿಲ್ಲ, ರಕ್ಷಣೆ ಮಾಡ್ತಾನೆ ಅಂತನ್ನುವ ವಿಶ್ವಾಸವೇ ನಮಗೆ ಎಲ್ಲ ತರಹದ ಫಲವನ್ನು ನೀಡುತ್ತೆ. ವಿಶ್ವಾಸ ಫಲದಾಯಕ ಎಂಬುದಾಗಿ ಶಾಸ್ತ್ರ ಹೇಳುತ್ತದೆ. ಆ ತರಹದ ವಿಶ್ವಾಸವನ್ನು ಭಗವಂತನಲ್ಲಿ ನಾವು ಮಾಡಬೇಕು ಅಂತ ಶಾಸ್ತ್ರ ತಿಳಿಸ್ತದೆ. ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ನಮಗೆಲ್ಲ ಆದೇಶವನ್ನು ನೀಡಿದ್ದಾರೆ. ಕೃಷ್ಣಾಮೃತ ಮಹಾರ್ಣವದಲ್ಲಿ ವೇದವ್ಯಾಸ ದೇವರು ಯಾವ ಸಂದೇಶವನ್ನು ಪುರಾಣದಲ್ಲಿ, ನಾರದ ಪುರಾಣ, ವಿಷ್ಣು ಧರ್ಮೋತ್ತರ ಪುರಾಣ ಮೊದಲಾದ ಪುರಾಣಗಳಲ್ಲಿ ಯಾವ ಸಂದೇಶವನ್ನು ನೀಡಿದ್ದಾರೆ ಅದನ್ನು ಶ್ರೀಮದಾಚಾರ್ಯರು ಕೃಷ್ಣಾಮೃತ ಮಹಾರ್ಣವದಲ್ಲಿ ಸಂಗ್ರಹಿಸಿ ನಮ್ಮೆಲ್ಲರನ್ನು ಅನುಗ್ರಹಿಸಿದ್ದಾರೆ. ಅಚ್ಯುತಾನಂತ ಗೋವಿಂದ ನಾಮೋಚ್ಚಾರಣ ಭೇಷಜಾತ್ ನಶ್ಯಂತಿ ಸಕಲಾಃ ರೋಗಾಃ ಸತ್ಯಂ ಸತ್ಯಂ ವದಾಮ್ಯಹಂ. ಸ್ವತಃ ಭಗವಂತ ನುಡಿದ ಮಾತು. ಸತ್ಯನಾದ ಪರಮಾತ್ಮ, ಸತ್ಯ ಸಂಕಲ್ಪನಾದ ಭಗವಂತ, ಸತ್ಯವಚನನಾದ ಪರಮಾತ್ಮ ಹೇಳ್ತಾನೆ, ಸತ್ಯಂ ಸತ್ಯಂ ವದಾಮ್ಯಹಂ. ಅಚ್ಯುತಾನಂತ ಗೋವಿಂದ ನಾಮೋಚ್ಚಾರಣ ಭೇಷಜಾತ್ ನಶ್ಯಂತಿ ಸಕಲಾಃ ರೋಗಾಃ ಸತ್ಯಂ ಸತ್ಯಂ ವದಾಮ್ಯಹಂ. ಭಗವಂತನನ್ನು ಅಚ್ಯುತ, ಅನಂತ, ಗೋವಿಂದ ಎಂಬುದಾಗಿ ಸ್ಮರಿಸಬೇಕು. ನರಸಿಂಹ ಪುರಾಣದಲ್ಲಿ ಮಾರ್ಕಾಂಡೇಯರ ಚರಿತ್ರೆಯನ್ನು ಹೇಳುವಾಗ ವೇದವ್ಯಾಸದೇವರು ತಿಳಿಸ್ತಾರೆ, ಮಾರ್ಕಾಂಡೇಯ ಋಷಿಗಳಿಗೆ ಚಿಕ್ಕ ವಯಸ್ಸಿನಲ್ಲಿ ಅಪಮೃತ್ಯು ಇದೆ ಅನ್ನುವುದು ಗೊತ್ತಾಗತ್ತೆ. ಅದರ ಪರಿಹಾರಕ್ಕಾಗಿ ಇಂಥ ತಮ್ಮ ಪಿತಾಮಹರು ಭೃಗು ಋಷಿಗಳ ಹತ್ತಿರ ಮಾರ್ಕಾಂಡೇಯರು ಹೋಗ್ತಾರೆ. ಮಾರ್ಕಾಂಡೇಯರ ತಂದೆ ಮೃಕಂಡು ಋಷಿಗಳು, ಮೃಕಂಡು ಋಷಿಗಳ ತಂದೆ ಭೃಗು ಋಷಿಗಳು. ಭೃಗು ಋಷಿಗಳ ಹತ್ತಿರ ಹೋಗಿ ಮಾರ್ಕಾಂಡೇಯರು ಪ್ರಾರ್ಥನೆ ಮಾಡ್ತಾರೆ ಅಪಮೃತ್ಯು ಪರಿಹಾರಕ್ಕಾಗಿ, ಏನಾದರೂ ದಾರಿಯನ್ನು ತೋರಬೇಕು ಅಂತ. ಭೃಗು ಋಷಿಗಳು ಮಾರ್ಕಾಂಡೇಯರಿಗೆ ಹೇಳ್ತಾರೆ, ನರಸಿಂಹದೇವರ ಉಪಾಸನೆಯನ್ನು ಮಾಡಿ ವಿಶೇಷವಾಗಿ ಆ ವಾಸುದೇವನ ಚಿಂತನ, ನರಸಿಂಹರೂಪಿಯಾದ ಭಗವಂತನ ಚಿಂತನ, ಅಚ್ಯುತನ ಗೋವಿಂದನ ನಾಮೋಚ್ಚಾರಣ, ಅವನ ಸ್ಮರಣೆ ಇವುಗಳನ್ನು ಮಾಡುತ್ತಾ ನಿರಂತರವಾಗಿ ತಪಸ್ಸನ್ನು ಮಾಡಿ ಆ ತಪಸ್ಸಿನಿಂದ ನರಸಿಂಹದೇವರ ಅನುಗ್ರಹದಿಂದ ಈ ಅಪಮೃತ್ಯುವನ್ನು ಪರಿಹಾರ ಮಾಡಿಕೊಳ್ಳಬಹುದು ಅಂತ. ಪುರಾಣಾಂತರಗಳಲ್ಲಿ ನಾವು ಕೇಳುವಂತೆ ಅಪಮೃತ್ಯುವನ್ನು ಪರಿಹಾರ ಮಾಡುವ ರುದ್ರದೇವರು ಎಲ್ಲ ಜೀವರ ಮರಣವನ್ನು ನಿಯಮನ ಮಾಡುವಂತಹ ದೇವತೆ ಯಮ.
ಯಮದೇವರು ಎಲ್ಲರಿಗೂ ಅವರ ಆಯುಷ್ಯವನ್ನು ಗಮನಿಸಿ ಅವರ ಆಯುಷ್ಯದ ಸಮಾಪ್ತಿಯಾದಾಗ ಮರಣವನ್ನು ಕೊಡುವವರು. ಯಮದೇವರಿಗೂ ಮರಣವನ್ನು ಕೊಡುವವರು ಸುದರ್ಶನ, ಸುದರ್ಶನನಿಗೂ ಮೃತ್ಯುವನ್ನು ಕೊಡುವವರು ರುದ್ರದೇವರು ಅಂತ. ಆ ರೀತಿಯ ಶಿವನಿಗೆ ಶರಣು ಹೋಗಿ ಆ ರುದ್ರದೇವರ ಅನುಗ್ರಹದಿಂದ ರುದ್ರಾಂತರ್ಗತ ಮುಖ್ಯಪ್ರಾಣಾಂತರ್ಗತ ನರಸಿಂಹದೇವರ ಉಪಾಸನೆಯಿಂದ ಅಪಮೃತ್ಯುವನ್ನು ಗೆದ್ದವರು ಮಾರ್ಕಾಂಡೇಯರು. ನಮ್ಮೆಲ್ಲರ ಮನೋಭಿಮಾನಿಗಳಾಗಿ, ಇಂದ್ರಿಯಗಳಿಗೆ ಪ್ರೇರಕರಾಗಿ, ಶರೀರಕ್ಕೂ ರಕ್ಷಕರಾಗಿ, ಹೊರಗಿರುವ ಪಂಚಮಹಾಭೂತಗಳು ಹಾಗೂ ದೇಹದೊಳಗಿರುವ ಪಂಚಮಹಾಭೂತಗಳು, ಪಂಚಜ್ಞಾನೇಂದ್ರಿಯ ಪಂಚಕರ್ಮೇಂದ್ರಿಯಗಳು ಹಾಗೂ ದೇವತೆಗಳ ದೇಹ ಮನಸ್ಸು ಇವುಗಳೆಲ್ಲದಕ್ಕೂ ಮೂಲಭೂತವಾದ ಅಹಂಕಾರ ತತ್ವ. ಅಂತಹ ಅಹಂಕಾರ ತತ್ವಕ್ಕೂ ನಿಯಾಮಕರಾದ ಮಹಾನುಭಾವರು ರುದ್ರದೇವರು, ಶಿವ. ಅಂತಹ ಪಾರ್ವತೀಪತಿ ಶಿವ ಈ ಎಲ್ಲ ತತ್ವಗಳಿಗೆ ನಿಯಾಮಕರಾಗಿ ನಮ್ಮ ಶರೀರ, ಇಂದ್ರಿಯ, ಮನಸ್ಸು ಇವುಗಳೆಲ್ಲವನ್ನೂ ನಿಯಮನ ಮಾಡುವವರು. ಮಾನವರ ದೇಹ ಮಾತ್ರವಲ್ಲದೆ ದೇವತೆಗಳ ದೇಹಕ್ಕೂ ನಿಯಾಮಕರು. ಅಂತಹ ಮಹಾನುಭಾವರಾದ, ಜಗತ್ತಿನ ಸಂಹಾರಕ್ಕೂ ಕಾರಣರಾದ ರುದ್ರದೇವರಿಗೆ ಶರಣು ಹೋದರೆ ಅಪಮೃತ್ಯು, ಅಕಾಲ ಮೃತ್ಯುವನ್ನು ಪರಿಹಾರ ಮಾಡುತ್ತಾರೆ. ಆ ರುದ್ರದೇವರಿಗೂ ಪ್ರೇರಕರಾದ, ಅವರಲ್ಲಿ ಅಂತರ್ಯಾಮಿಯಾದ ಭಾರತೀ ರಮಣ ಮುಖ್ಯಪ್ರಾಣಾಂತರ್ಗತ ನರಸಿಂಹದೇವರಿಗೆ ಶರಣು ಹೋದರೆ ಈ ಅಪಮೃತ್ಯುವನ್ನು ಪರಿಹಾರ ಮಾಡುತ್ತಾರೆ. ಇದಕ್ಕೆ ಮಾರ್ಕಾಂಡೇಯರು ಉದಾಹರಣ, ಪ್ರಹ್ಲಾದರಾಜರು ಉದಾಹರಣೆ. ಹಾವಿನಿಂದ ಕಚ್ಚಿಸಬೇಕು, ವಿಷ ಕುಡಿಸಿ ಸಾಯಿಸಬೇಕು, ಪರ್ವತದ ಮೇಲಿನಿಂದ ಕೆಳಗಾಕಿ ಸಾಯಿಸಬೇಕು, ಆನೆಯ ಕೆಳಗೆ ತುಳಿಸಬೇಕು, ನಾನಾ ವಿಧವಾದ ಶಸ್ತ್ರ ಅಸ್ತ್ರಗಳಿಂದ, ಆಭಿಚಾರಿಕ ಪ್ರಯೋಗಗಳಿಂದ ಪ್ರಹ್ಲಾದರಾಜರನ್ನು ಸಾಯಿಸಬೇಕು ಅಂತ ಹಿರಣ್ಯಕಶಿಪು ಏನು ಪ್ರಯತ್ನ ಮಾಡಿದರೆ ಅದು ಸಾರ್ಥಕವಾಯಿತು, ಎಲ್ಲವೂ ವ್ಯರ್ಥವಾಯಿತು ನರಸಿಂಹದೇವರ ಅನುಗ್ರಹದಿಂದ, ಅವರ ಉಪಾಸನೆಯಿಂದ. ಭೃಗು ಋಷಿಗಳು ಹೇಳ್ತಾರೆ ಮಾರ್ಕಾಂಡೇಯರಿಗೆ, ನಾರಾಯಣಮನಾರಾಧ್ಯ ತಪಸಾ ಮಹತಾ ಸುತ ಕೋ ಜೇತುಂ ಶಕ್ನುಯಾನ್ ಮೃತ್ಯುಂ ತಸ್ಮಾತ್ ತಂ ತಪಸಾ ಅರ್ಚಯ ತಮನಂತಂ ಅಜಂ ವಿಷ್ಣುಂ ಕೃಷ್ಣಂ ಜಿಷ್ಣುಂ ಶ್ರಿಯಃಪತಿಂ ಗೋವಿಂದಂ ಗೋಪತಿಂ ದೇವಂ ಸಂತತಂ ಶರಣಂ ವ್ರಜ ನರಸಿಂಹಂ ಮಹಾದೇವಂ ಯದಿ ಪೂಜಯಸೆ ಸದಾ ವತ್ಸ ಜೇತಾಸಿ ಮೃತ್ಯುಂ ತ್ವಂ ಸತತಂ ನಾತ್ರ ಸಂಶಯಃ. ಗೋವಿಂದ ನಾಮಕ, ಅನಂತ ನಾಮಕನಾದ, ಅಚ್ಯುತ ನಾಮಕನಾದ, ಕೃಷ್ಣ, ವಿಷ್ಣು, ಜಿಷ್ಣು, ಶ್ರೇಯಃಪತಿ ಮೊದಲಾದ ಅನಂತ ನಾಮಗಳಿಂದ ಯುಕ್ತನಾದ ಆ ನರಸಿಂಹರೂಪಿಯಾದ ಪರಮಾತ್ಮನನ್ನು ಭಜಿಸು, ಅರ್ಚಿಸು, ಸೇವಿಸು, ಅವನ ಪ್ರೀತಿಗಾಗಿ ತಪಸ್ಸನ್ನಾಚರಿಸು, ನಿನ್ನ ಅಪಮೃತ್ಯುವನ್ನು ನೀನು ಗೆಲ್ತೀಯ ಅಂತ ಹೇಳಿ ಉಪದೇಶ ಮಾಡಿ ಅವನನ್ನು ಕೊಟ್ಟು ಕಳಿಸ್ತಾರೆ. ಮಾರ್ಕಾಂಡೇಯ ಋಷಿಗಳು ಅಖಂಡವಾಗಿ ತಪಸ್ಸನ್ನು ಮಾಡಿ ನರಸಿಂಹದೇವರನ್ನು ಒಲಿಸಿಕೊಂಡು ನರಸಿಂಹದೇವರ ಅನುಗ್ರಹದಿಂದ ಅಪಮೃತ್ಯುವನ್ನು ಗೆಲ್ತಾರೆ ಎನ್ನುವ ಮಾತನ್ನು ನರಸಿಂಹ ಪುರಾಣ ನಮಗೆ ತಿಳಿಸಿಕೊಡುತ್ತೆ. ಆ ಪ್ರಸಂಗದಲ್ಲಿ ಭೃಗು ಋಷಿಗಳು ಅನಂತಂ ಗೋವಿಂದಂ ಎಂಬುದಾಗಿ ಆ ನರಸಿಂಹದೇವರಿಗೆ ವಿಶೇಷಣವನ್ನು ಕೊಟ್ಟದ್ದನ್ನು ನೀವು ಗಮನಿಸಿದ್ದೀರಿ. ಹೀಗಾಗಿ ಅಪಮೃತ್ಯು, ಅಕಾಲ ಮೃತ್ಯು, ರೋಗಗಳು, ರುಜಿನಗಳು, ಕಷ್ಟಗಳು, ತಾಪತ್ರಯಗಳು ದೂರ ಆಗಬೇಕಾದರೆ ಆ ಪರಮಾತ್ಮನನ್ನು ಅಚ್ಯುತ, ಅನಂತ, ಗೋವಿಂದ ಎಂಬುದಾಗಿ ನಾವು ಸ್ಮರಿಸಬೇಕು ಅಂತ ಶಾಸ್ತ್ರ ನಮಗೆ ತಿಳಿಸಿಕೊಡುತ್ತೆ. ಆ ದೃಷ್ಟಿಯಲ್ಲಿ ಭಗವಂತನ
ಚಿಂತನವನ್ನು ನಾವು ಮಾಡಬೇಕು.